ಹಲೋ ಮೈ ಗುಣಗಾನ. ನಾನು ವೀಣಾ ಆರ್ಕಾರ್ ಅಂತ ತೀರ್ಥಹಳ್ಳಿಯಿಂದ. ಇದೇನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ, ಏನು ಮಾಡ್ತಾಯಿದ್ದಾರೆ ಇವರು ಅಂತ. ಇದು ಏನಿಲ್ಲ, ಕತೆ ಹೇಳ್ತೀನಿ. ಎಲ್ಲರೂ ಸಹ ಹಾಲು ತಂದಿದ್ದೇನಾದರೂ ಒಡೆದು ಹೋದರೆ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ. ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಅಂಗಡಿಯವರಿಗೆ ಬೈತಾರೆ, ಹಾಗೆಯೇ ಮನೆಯಿಂದ ತಂದರೆ ಮನೆಯವರಿಗೆ ಬೈಕಂತಾರೆ, ಹಾಲು ಒಡೆದೋಗಿದೆ, ಅವ್ರ ಮನೆ ಹಾಲು ಸರಿ ಇಲ್ಲ ಅಂತ. ಆದರೆ ಹಾಲು ತಂದಿದ್ದ ಹಾಲು ಒಡೆದೋದ್ರೆ ಖುಷಿ ಪಡೋದು ಅಂದರೆ ನಾನೇ ಇರ್ಬೋದೇನೋ ನೋಡಿದರೆ. ಯಾಕೆಂದರೆ ನನಗೆ ಹಾಲು ಒಡೆದೋಯ್ತು ಅಂದರೆ ಎಲ್ಲಿಲ್ಲದ ಖುಷಿ. ತಂದಿದ್ದ ಹಾಲು ಯಾಕೆ ಗೊತ್ತಾ, ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಸಕ್ಕರೆ ಹಾಕಿ, ನೋಡಿ ಎಲ್ಲ ಹಾಲು 2 ದಿನ ಆಯಿತು ಕರೆಂಟ್ ಇಲ್ಲದೆ ಫ್ರಿಜ್ಜಲ್ಲಿ ಇದ್ದಿದ್ದ ಹಾಲೆಲ್ಲ ಒಡೆದು ಹೋಗ್ತಾಯಿದೆ. ಇಲ್ಲಿ ನೋಡಿ, ಎಲ್ಲ ಹಾಲು ಸಹಿತ ಸುಮ್ಮನೆ ವೇಸ್ಟಾಗಿ ಇದೆ, ಎಲ್ಲ ಒಡೆದು ಹೋಗ್ತಾಯಿದೆ. ಇನ್ಯಾರಾದರೂ ಆದರೆ ಕರೆಂಟ್ ಅವರಿಗೆ ಶಾಪ ಹಾಕ್ತಾರೆ, ಹಾಗೆಯೇ ಅಂಗಡಿಯವರಿಗೆ ಶಾಪ ಹಾಕ್ತಾರೆ, ಅದು ಹಾಲು ತಯಾರಿ ಮಾಡೋರಿಗೆ ಶಾಪ ಹಾಕ್ತಾರೆ. ಆದರೆ ನಾನು ಆ ಥರ ಅಲ್ಲ. ಯಾಕೆಂದರೆ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ, ಹಾಗೆಯೇ ತುಂಬ ಖುಷಿ ಪಟ್ಕೊತೀನಿ. ಈ ಹಾಲನ್ನು ಈ ಒಲೆ ಮೇಲೆ ಇಟ್ಟು ನೋಡಿ, ಇದಕ್ಕೆ ಸಕ್ಕರೆ ಹಾಕಿ ಕುದಿಸ್ತೀನಿ. ಎಷ್ಟಿಟ್ಟಿದ್ದೆ ನೋಡಿ, ಎಷ್ಟಾಗಿದೆ ಇದೀಗ. ಸ್ವಲ್ಪ ಇಟ್ಟಿದ್ದೀನಿ, ಇನ್ನು ಇದೆಲ್ಲ ಕುದಿ ಬರ್ಸ್ತೀನಿ ನಾನು ಸಕ್ಕರೆ ಹಾಕಿ. ಒಡೆದು ಹೋಯ್ತು ಅಂದ ತಕ್ಷಣವೇ, ಇದು ನಿನ್ನೆ ತಂದಿದ್ದು ಹಾಲು, ನಿನ್ನೆ ಸಂಜೆ ತೊಗೊಂಡು ಬಂದಿದ್ದು. ಇಷ್ಟು ಬೇಗನೆ ಅದು ಕರೆಂಟ್ ಇಲ್ಲ, ನಿನ್ನೆ ಇಡೀ ಕರೆಂಟ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ವಾ ಕರೆಂಟ್ ಇಲ್ಲ. ಇಲ್ಲಿ ನೋಡಿ, ನಮ್ಮನೆ ಅಕ್ವಾಗಾರ್ಡು ಕರೆಂಟ್ ಇಲ್ಲದೆ ಆಫ್ ಆಗಿದೆ. ಇನ್ವರ್ಟ್ರು ಸಹ UPS ಸಹ ಕರೆಂಟ್ ಇಲ್ಲದೆ ಆಫ್ ಮಾಡಿ ಇಟ್ಟಿದ್ದೀವಿ. ಹಾಗಾಗಿ ಇದು ಸಹ ಆಫ್ ಮಾಡಿದ್ದೀವಿ. ಇದೆ ಕರೆಂಟ್ ಇಲ್ಲ, ನಿನ್ನೆಯಿಂದನೂ ಕರೆಂಟ್ ಇಲ್ಲ. ನಿನ್ನೆಯಿಂದ ಮನೆ ಸಂಜೆಯಿಂದನೇ ಕರೆಂಟ್ ಇಲ್ಲ. ಇದನ್ನು ನಿನ್ನೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ, ನಿನ್ನೆ ಬರಲಿಲ್ಲ. ಈಗ ಇದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಇದನ್ನು ಫುಲ್ ಇಟ್ಟಿದ್ದೆ ಹಾಲನ್ನು. ಇದು ಕುದಿ ಬಂದು ಇದು ತುಂಬ ನೀರಷ್ಟು ಹೋಗುತ್ತೆ. ಇದಕ್ಕೆ ಸಕ್ಕರೆ ಹಾಕಿದ್ದೀನಿ, ಸಕ್ಕರೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಹೇಗಾಗತ್ತೆ ಅಂದರೆ, ಸಕ್ಕರೆಯಲ್ಲಿ ನೀರೆಲ್ಲ ಬತ್ತಿ ಹೋಗಿ ಸಕ್ಕರೆ ಮಾತ್ರ ಉಳಿಯತ್ತೆ, ಸಕ್ಕರೆ ಪಾಕ ಉಳಿಯತ್ತೆ. ಅದ್ರ ಜೊತೆಗೆ ಇದು ಗಿಣ್ಣು ಥರ ಆಗಿ ತುಂಬ ಗಟ್ಟಿಯಾಗತ್ತೆ. ಒಂದು ತಟ್ಟೆಗೆ ಹಾಕೋದು, ಆಮೇಲೆ ಅದನ್ನು ಪೀಸ್ ಮಾಡೋದು. ನೋಡಿ, ಸಕ್ಕರೆ ಇರುತ್ತಲ್ವ, ಇದು ಹಾಕಿದ್ದೀನಿ. ಈಗ ನಿಮ್ಮೆದ್ರಿಗೆ ನಾನೀಗ 1 ಸ್ಪೂನು ಸಕ್ಕರೆನ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಅದಕ್ಕೆ 2 ಏಲಕ್ಕಿ ಪುಡಿ ಹಾಕಬೇಕು. ಆಮೇಲೆ ಅದನ್ನು ತುಂಬ ಬತ್ತಿಸ್ಬೇಕು. ಹೀಗೆ ಕದರ್ಸಿ ತುಂಬ, ಇದು ಇಲ್ಲಿ ಮೇಲ್ವರೆಗೆ ಇಟ್ಟಿದ್ದೆ ನಾನು, ಇಲ್ಲಿ ಕಾಣುತ್ತಲ್ವ, ಇದು ಇಟ್ಟಿದ್ದೆ. ದೊಡ್ಡ ಪಾತ್ರೆ ಇಡ್ತೀನಿ, ಯಾಕೆಂದರೆ ಇದು ಸುಮಾರು ಹಾಲಿದೆ ಅಲ್ವಾ, ದೊಡ್ಡ ಪಾತ್ರೆ ಇಡ್ತೀನಿ ಇದೆಲ್ಲ ಹಾಲಿಗೋಸ್ಕರ. ಆದರೆ ಈಗ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ಕದರ್ಸ್ತಾ ಇದ್ದರೆ ನೋಡಿ ಇಷ್ಟಾಗಿದೆ, ಕಾಣ್ತಾ ಇರ್ಬೋದು ಅಲ್ವಾ. ಆಮೇಲೆ ಒಂದು ತಟ್ಟೆಗೆ ತುಪ್ಪ ಇದ್ದರೆ ತುಪ್ಪ ಹಚ್ಚಿ ಇಟ್ಕೊಬೇಕು ತಟ್ಟೆಗೆ. ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ತುಪ್ಪ ಇಲ್ಲ ಅಂದರೆ ಇದಕ್ಕೆ ತುಪ್ಪ ಅವಶ್ಯಕತೆ ಇರೋದಿಲ್ಲ, ತುಪ್ಪ ಬೇಡ. ಇದನ್ನು ಹಾಗೆಯೇ ಡ್ರೈ ಆದ ತಕ್ಷಣ ಅದು ತುಂಬ ಒಂಥರ ಪೇಡ ಥರ ಆಗುತ್ತೆ. ನೀವು ಗಿಣ್ಣು ನೋಡಿರ್ಬೋದು, ಪೇಡ ನೋಡಿರ್ಬೋದು, ಪೇಡ ಥರ ಆಗುತ್ತೆ. ಇದು ಗಿಣ್ಣು ಅಷ್ಟೇ ಡ್ರೈ ಆಗುತ್ತೆ. ಆಮೇಲೆ ಇದನ್ನು ಪೀಸು ಒಂದು ತಟ್ಟೆಗೆ ಹಾಕಿ ಕಟ್ ಮಾಡಿ ತಿನ್ಬೋದು. ಇಲ್ಲಾಂದರೆ ಸ್ವಲ್ಪ ಹುಡಿ ಥರ ಇದ್ದರೆ ಒಂದು ತಟ್ಟೆಗೆ ಹಾಕಿ ಸ್ಪೂನ್ ಹಾಕಿ ಕೊಡ್ಬೋದು. ಹಾಗೆಯೇ ನೀವು ಸಹ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಾಲು ಒಡೆದೋದ್ರೆ ಇನ್ಯಾರೂ ಬೇಜಾರು ಮಾಡ್ಕೊಬೇಡಿ. ನಾ ಹೇಳಿದ್ನಲ್ಲ, ಇದೇ ಉಪಾಯ ಮಾಡಿ. ಇವತ್ತು ಮತ್ತೆ ಹಾಲು ತಂದಿದ್ದಾರೆ, ಅದನ್ನು ಕಾಯಿಸಿಡ್ತೀನಿ. ಆಮೇಲೆ ಅದು ಏನಾದ್ರು ಒಡೆದೋಯ್ತು ಅಂದರೆ ಮತ್ತೆ ನನ್ನ ಕೆಲಸ ನಾನು ಇದೇ ಮಾಡ್ತೀನಿ, ನನ್ನ ಉಪಾಯ ನಾನು ಇದನ್ನೇ ಮಾಡ್ತೀನಿ. ನೋಡಿ, ನೀವು ಸಹ ಇದೇ ಥರ ಮಾಡಿ. ಹಾಲು ಒಡಿತು ಅಂತ ಬೇಜಾರಾಗಬೇಡಿ, ಆಮೇಲೆ ತುಂಬ ಹಾಲನ್ನು ಚೆಲ್ಲಬೇಡಿ, ಹಾಲು ವೇಸ್ಟ್ ಆಯಿತು ಅಂತ. ಈ ಥರ ಉಪಾಯ ಮಾಡಿ, ಪೇಡ ಮಾಡಿ, ಗಿಣ್ಣು ಮಾಡಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳು ಒಳ್ಳೆಯದು ಹೌದಿದು, ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ. ನೋಡಿ ಎಷ್ಟು ಡ್ರೈ ಆಗ್ತಾ ಬಂತಲ್ವಾ ಇದು.
ಮಕ್ಕಳಿಗೂ ಸಹ ಕೊಡ್ಬೋದು. ಮಕ್ಕಳಿಗೆ ಸ್ಪೂನ್ ಹಾಕಿ ಕೊಟ್ಟರೆ, ತಟ್ಟೆಗೆ ಹಾಕಿ ಒಂದು ಬೌಲಿಗೆ ಹಾಕಿ ಕೊಡಿ, ಅವರು ತಿಂತಾಯಿರ್ತಾರೆ. ಎಷ್ಟು ಈಗಾಗಲೇ ನೋಡಿ ಪಾಕ ಬರುತ್ತಿನ್ನು ಸ್ವಲ್ಪ ಹೊತ್ತಿನಲ್ಲಿ. ಇದಕ್ಕೆ 2 ಏಲಕ್ಕಿ. ಈಗ ಕುದಿ ಬಂದ ತಕ್ಷಣವೇ, ಕುದಿ ಬಂದು ಸ್ವಲ್ಪ ಡ್ರೈ ಆಗ್ತಾ ಬಂತು ಅಂದ ತಕ್ಷಣ ಏಲಕ್ಕಿ ಹಾಕಿ, ಪುಡಿ ಹಾಕಿ ಇದನ್ನು ತಟ್ಟೆಗೆ ಹಾಕಿಬಿಟ್ರೆ ಆಮೇಲೆ ತುಂಬ ಚೆನ್ನಾಗಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಹೊಸ ರುಚಿಯನ್ನು ನಾನು ಹೇಳಿಕೊಟ್ಟಿದ್ದು, ಹೊಸ ರುಚಿಯನ್ನು ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೋಡಿ, ಫುಲ್ಲು ಡ್ರೈ ಮಾಡಿದೆ ನಾನು. ಇದನ್ನು ಪುಡಿ ಆಗೋಷ್ಟು ಮಾತ್ರ ಮಾಡಿದೆ, ಪೀಸ್ ಮಾಡೋಕ್ಕಷ್ಟು ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು, ನಿಮಗೆ ಕಾಣ್ತಾ ಇರ್ಬೋದು. ಇದು ಏಲಕ್ಕಿ. ಇದಕ್ಕೆ ಬೇಕಾದರೆ ಏನಾದರೂ ಡ್ರೈ ಫ್ರೂಟ್ ಏನಾದ್ರು ಮಿಕ್ಸ್ ಮಾಡ್ಬೋದು ಮೇಲ್ಗಡೆ, ಅಥವಾ ಚೆರ್ರಿ ಫ್ರೂಟ್ ಏನಾದ್ರು ಇದ್ರ ಮೇಲ್ಗಡೆ ಇಡ್ಬೋದು. ಇದೆ, ಇಷ್ಟಾಗೋಷ್ಟು ಮಾಡಿಟ್ಟಿದ್ದೀನಿ. ಇದನ್ನು ನಾನು ಒಂದು ಬೌಲಿಗೆ ಹಾಕಿದ್ದೀನಿ. ನೋಡ್ತೀನಿ ನಾನು. ವಾವ್, ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ತಿನ್ನೋಣ ಅಂತ ಅನಿಸುತ್ತೆ. ಯಾರೂ ಬಿಡೋದಿಲ್ಲ. ಒಂದು ಸರಿ ತಿಂದವರು ಮತ್ತೊಂದು ಸರಿ ಇದನ್ನು ಮನೆಯಲ್ಲೇ ಮಾಡ್ಕೊತಾರೆ. ನೀವು ಸಹ ಮಾಡಿ ನೋಡಿ. ಇದು ನೋಡಿ ಎಷ್ಟು ಹುಡಿಯಾಗಿ ಇದೆ ಅಂತ. ಇದನ್ನು ಕಟ್ ಮಾಡಿ ಸಹ ಇನ್ನೊಂದು ಸ್ವಲ್ಪ ಇದು ಮಾಡಿದರೆ, ಡ್ರೈ ಮಾಡಿದರೆ ಇದು ಕಟ್ ಮಾಡಲಿಕ್ಕೆ ಸಹ ಬರುತ್ತೆ, ಪೀಸ್ ಮಾಡ್ಬೋದು. ನಾನು ಇದಿಷ್ಟನ್ನೇ ಮಾಡಿದ್ದೀನಿ, ಯಾಕೆಂದರೆ ಹೀಗೆ ತೆಗೆದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಈ ಥರ ಮಾಡಿದ್ದೀನಿ. ನೋಡಿ, ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮಾಡಿ ಮನೇಲಿ ಮಾಡ್ಕೊಳ್ಳಿ. ಹೀಗೇ ಬೌಲಿಗೆ ಹಾಕ್ಕೊಂಡು ಏನಾದ್ರು ಓದ್ತಾ, ಟಿ ವಿ ನೋಡ್ತಾ ಇದನ್ನು ತಿಂತಾ ಇರಬಹುದು. ಮತ್ತು ನಾನು ಹೇಳ್ಕೊಟ್ಟಿದ್ದ ರೆಸಿಪಿನ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹಾಗೆಯೇ ಹಾಲು ಒಡೆದೋದ್ರೆ ಇನ್ನು ಮುಂದೆ ಯಾರು ಬೇಜಾರಾಗಬೇಡಿ, ಈ ಥರ ಮಾಡಿ. ಫುಲ್ ಒಡೆದೋದು ಹಾಲು ಬರೋದಿಲ್ಲ. ಮತ್ತೊಂದು ಹೇಳಿರ್ತೀನಿ, ಹಾಲು ಚೆನ್ನಾಗಿರಬೇಕು. ಒಲೆ ಮೇಲೆ ಇಟ್ಟ ತಕ್ಷಣವೇ ಅದು ಒಡಿಬೇಕು, ಆವಾಗ ಅದು ಚೆನ್ನಾಗಾಗತ್ತೆ. ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ, ಮೊದಲೇ ಹೇಳಿದ್ದೀನಿ. ಥ್ಯಾಂಕ್ ಯು.